ಕಂಪ್ಲೀಟ್ ಫ್ಯಾಮಿಲಿಯಲ್ಲಿ ಇದ್ದಾರೆ, ನೋಡೋದಕ್ಕೆ ಎಷ್ಟು ಆನಂದ ಆಗುತ್ತೆ. ಸೊ ಬನ್ನಿ, ಇವತ್ತು ಬ್ರೇಕ್ಫಾಸ್ಟ್ ಮಾಡಕ್ಕೆ ಬಂದಿದ್ದೀವಿ. ಈ ಹೋಟೆಲ್ ಬಗ್ಗೆ ಹೇಗಿದೆ ರಿವ್ಯೂ ಮಾಡೋಣ. ಹೋಟೆಲ್ ಶಾಂತಿ. ಏನಿದೆ ತಿಂಡಿ? ಇಡ್ಲಿ ಪೂರಿ ದೋಸೆ. ಬೇರೆ ಏನಿದೆ ಸ್ಪೆಷಲ್ ಇಲ್ಲಿ? ರೈಸ್ ಐಟಮ್ ಇದೆ. ಮಧ್ಯಾಹ್ನಕ್ಕೆ ಮಾಡ್ತೀರಾ? ಓಕೆ. ಕಲರ್ಫುಲ್ ಆಗಿ ಚೆನ್ನಾಗಿ ಮಾಡಿದ್ದಾರೆ. ಕೃಷ್ಣದೇವರ ಏನಿದೆ? ಇಡ್ಲಿ ಪೂರಿ, ಮಸಾಲೆ ದೋಸೆ, ಉತ್ತಪ್ಪ, ಸೆಟ್ ದೋಸೆ. ಉತ್ತಪ್ಪದ್ರೆ ಆನಿಯನ್ ಎಲ್ಲ ಹಾಕಿ ಮಾಡ್ತೀವಿ ಸರ್. ಪ್ಲೇನ್ ದೋಸೆ, ಸೆಟ್ ದೋಸೆ. ಬಿಸಿ ಬಿಸಿ ಏನಿದೆ? ಬಿಸಿ ಇವೆಲ್ಲ ಐಟಮ್ ಇದೆ ಸರ್. ಹೌದಾ? ಹಂಗಿದ್ರೆ ಒಂದು ಸ್ವಲ್ಪ ಪೂರಿ ಕೊಡಿ, 5-6. ಮಸಾಲಾ ದೋಸೆ ಇದೆ ಸರ್. ಮಸಾಲಾ ದೋಸೆ ಒಂದು ಮಸಾಲಾ ದೋಸೆ ಕೊಡಿ. 2 ಮಸಾಲಾ ದೋಸೆ. ಒಂದು ಮಸಾಲೆ ದೋಸೆ. ಇದು ತಮಿಳ್ ಸ್ಟೈಲ್ ಹೋಟೆಲ್. ನಾನು ಸ್ವಲ್ಪ ಪೊಂಗಲ್ ಎಲ್ಲ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಪೊಂಗಲ್ ಇಲ್ಲ ರೈಸ್ ಬಾತ್, ಯಾಕಂದ್ರೆ ಆ ಕಡೆ ಪಲಾವ್ ಎಲ್ಲ ಸಕ್ಕತ್ತಾಗಿ ಮಾಡ್ತಾರೆ. ಬಟ್ ಕ್ರೌಡ್ ಜಾಸ್ತಿ ಇಲ್ಲದೆ ಇರೋ ಕಾರಣ ನಮಗೆ ಬರೀ ಪೂರಿ ಮತ್ತು ಬೇರೆ ಐಟಮ್ಸ್ ಇದೆ. ಹೋಪ್ಫುಲಿ ಅದು ಚೆನ್ನಾಗಿರುತ್ತೆ ಅನ್ಕೋತೀನಿ. ನೋಡಿ, ಬಿಸಿ ಬಿಸಿ ಪೂರಿ, ತುಂಬಾ ಸಾಫ್ಟಿ. ಶೇಂಗಾ ಚಟ್ನಿ ಇದು ಸ್ವಲ್ಪ ಸ್ಪೈಸಿ ಇದೆ, ತುಂಬಾ ಚೆನ್ನಾಗಿದೆ. ಟೇಸ್ಟ್ ಮಾಡಿ ನೀನು. ಸಖತ್ತಾಗಿದೆ. ಪೂರಿ ಎಷ್ಟು ಸಾಫ್ಟ್ ಆಗಿ, ಅದ್ರ ಜೊತೆ ಚಟ್ನಿ ಕಿಕ್ಕಿದೆ, ಒಳ್ಳೆ ಕಿಕ್ಕಿದೆ. ಬ್ರೇಕ್ಫಾಸ್ಟ್ ಇವತ್ತು ಇಂಡಿಯಾ ತುಂಬ ಚೆನ್ನಾಗಿದೆ. ಸೊ ಸಕ್ಸಸ್ಫುಲಿ ಸೆಕೆಂಡ್ ಒಳ್ಳೆ ಬ್ರೇಕ್ಫಾಸ್ಟ್ ಪಾಯಿಂಟ್ನ ಐಡೆಂಟಿಫೈ ಮಾಡಿದ್ದೀವಿ. ನೋಡೋಣ ನೆಕ್ಸ್ಟ್ ಐಟಮ್ಸ್ ಹೇಗಿರುತ್ತೆ. ಮಸಾಲಾ ದೋಸೆ ನೈಸ್. ಇವತ್ತಿನ ಬ್ರೇಕ್ಫಾಸ್ಟ್ ಬಗ್ಗೆ ಏನು ನಿಜವಾಗ್ಲೂ ಹೇಳೋಕ್ಕೆ ಆಗೋದಿಲ್ಲ, ಅಷ್ಟು ಅದ್ಭುತವಾಗಿದೆ. ಡೈಲಿ ರಿವ್ಯೂನಲ್ಲಿ 3-4 ಫುಡ್ ಬಗ್ಗೆ ಹೇಳೋದೇ ಆಗಿದೆ. ವೆರೈಟಿ ಫುಡ್ ಆ್ಯಡ್ ಮಾಡ್ತಿದ್ದೀವಿ, ತುಂಬ ಚೆನ್ನಾಗಿದೆ. ಏನು ಅನಿಸ್ತಿದೆ? ಸೊ ಇಲ್ಲಿದೊಂದು ವಿಶೇಷ ಏನು ನೋಡಿದೆ ಅಂತ ಹೇಳಿದ್ರೆ, ಕಂಪ್ಲೀಟ್ ಎಂಟೈರ್ ಫ್ಯಾಮಿಲಿ ಇದ್ದಾರೆ. ಸೊ ಇಲ್ಲಿ ಬಂದು ಮೇನ್ ಅವ್ರ ಮಗ ಇದ್ದಾರೆ, ದೋಸೆ ಡಿಪಾರ್ಟ್ಮೆಂಟ್ ತಗೊಂಡ್ಬಿಟ್ಟಿದ್ದಾರೆ. ಸೊ ಅಂಕಲ್ ಇದ್ದಾರೆ ಇಲ್ಲಿ, ಅವ್ರ ತಂದೆ ಪೂರಿ ಡಿಪಾರ್ಟ್ಮೆಂಟ್ ಇವ್ರದ್ದು. ಸೊ ಜೊತೆಗೆ ಅಮ್ಮನವರು. ಅಮ್ಮ, ನಿಮ್ಮ ಹೆಸರು? ಶಾಂತಿ. ಓ, ನಿಮ್ಮ ಹೆಸರಲ್ಲೇ ಇದೆ ಹೋಟೆಲ್ಲು. ತುಂಬ ಚೆನ್ನಾಗಿದೆ, ಟೇಸ್ಟಿ ಎಲ್ಲ. ನಿಮ್ದೇನಾ ಕೈ ರುಚಿ ಎಲ್ಲ? ಚೆನ್ನಾಗಿದೆ. ಇದ್ಯಾರು? ಪುಟ್ಟಿ ಯಾರಿದು? ಮೊಮ್ಮಗಳು. ಕ್ಯಾಶಿಯರ್ ಆಗ್ಬಿಟ್ಟಿದ್ದಾರೆ. ಓಕೆ. ಕಂಪ್ಲೀಟ್ ನೀವು 5 ಜನ ಎಂಟೈರ್ ಫ್ಯಾಮಿಲಿನೇ ಇದ್ದೀರಾ ಇಲ್ಲಿ. ನೋಡಿ, ಅತಿಥಿ ದೇವೋ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಇಡೀ ಫ್ಯಾಮಿಲಿ ನಮಗೆ ಸರ್ವ್ ಮಾಡ್ತಿದ್ದಾರೆ ಫುಡ್ಡು. ಚೆನ್ನಾಗಿ ಬಾರಿಸಿದೀವಿ. ತಿಂಡಿ ಆದ್ಮೇಲೆ ಕಾಫಿ ಮತ್ತೆ ಟೀ ಇಲ್ಲ ಅಂತ ಹೇಳಿದ್ರೆ ಕೆಲವರಿಗೆ ಅದು ತಿಂಡಿ ತಿನ್ನಂಗೆ ಅನ್ಸಲ್ಲ. ಕಾಫಿ ಆಯ್ತು. ಈಗ ಬಿಲ್ ಎಷ್ಟಾಗಿದೆ ನೋಡೋಣ ಬನ್ನಿ. ಅಂಟೆ ಎಷ್ಟಾಯ್ತು ಬಿಲ್? ನಂದು ಮಧು ಕ್ಯಾಶಿಯರ್ ಬನ್ನಿ. ಎಷ್ಟಾಗಿದೆ ಕ್ಯಾಶಿಯರ್ ನಿಮ್ದು? ಕ್ಯಾಶಿಯರ್ ಏನು ಹೆಸರು? ಮಧುಮಿತಾ. ಇಟ್ಸ್ ಗುಡ್ ಪ್ರೈಸ್. 3 ಜನ ಟಿಫನ್ ಮಾಡಿ 4-5 ವೆರೈಟಿ ಟೇಸ್ಟ್ ಮಾಡಿ 300 ರೂಪೀಸ್ ಈಚ್ 100 ರೂಪೀಸ್ ಸ್ಪೆಂಡ್ ಮಾಡೋದ್ರಲ್ಲಿ ಇಟ್ಸ್ ಗುಡ್ ಬರ್ತಿದೆ. ಸೊ ನೋಡಿ, ಕಂಪ್ಲೀಟ್ ಫ್ಯಾಮಿಲಿಯಲ್ಲಿ ಇದ್ದಾರೆ, ನೋಡೋದಕ್ಕೆ ಎಷ್ಟು ಆನಂದ ಆಗುತ್ತೆ. ಮತ್ತೆ ಸಿಗೋಣ. ಬಾಯ್. ಥ್ಯಾಂಕ್ ಯು.